ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ದಾಳಿಯನ್ನು ನಡೆಸಿದೆ. ಬೆಂಗಳೂರಿನ ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟಿರುವಂತದ್ದು. ಗೃಹ ಸಚಿವ ಪರಮೇಶ್ವರ್ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವರಾದಂತ ಸತೀಶ್ ಜಾರಕಿಹೊಳಿ, ಚಲುವರಾಯಸ್ವಾಮಿ ಅವರು ಭೇಟಿ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಚಲುವರಾಯಸ್ವಾಮಿ ಅವರು, ಸತೀಶ್ ಜಾರಕಿಹೊಳಿ ಅವರು, ಡಿಕೆ ಶಿವಕುಮಾರ್ ಅವರು ತೆರಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಕೂಡ ಭೇಟಿ ನೀಡಲಿದ್ದಾರೆ. ಪರಮೇಶ್ವರ್ ಅವರ ಭೇಟಿಯ ವೇಳೆ ಇಡಿ ದಾಳಿಯ ಬಗ್ಗೆ ನಾಲ್ವರು ನಾಯಕರಿಂದ ಮಾತುಕತೆಯನ್ನ ನಡೆಸಲಿದ್ದಾರೆ. ಪ್ರಮುಖವಾಗಿ ಕರ್ನಾಟಕದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಗಳ ಮೇಲೆ ನಡೆಸಿದಂತ ಇಡಿ ದಾಳಿಯ ಬಗ್ಗೆ ಪ್ರತಿಕ್ರಿಯಿಸಿದ್ರು. ದಾಳಿಯ ಉದ್ದೇಶ ನನಗೆ ತಿಳಿದಿಲ್ಲ, ಅವರಿಗೆ ಸಂಪೂರ್ಣವಾದಂತ ಸಹಕಾರ ನೀಡುತ್ತೇನೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಹೇಳಿಕೆ ಕೊಟ್ಟಿದ್ರು. ನಿನ್ನೆ ಇದೇ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರು, ಇಲ್ಲ ನನಗೆ ಮಾಹಿತಿ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ನಿನ್ನೆ ಹೇಳಿದ್ರು. ಅದಾದ ನಂತರವಾಗಿ ಇವತ್ತೆರಡನೇ ದಿನವೂ ಕೂಡ ಮುಂದುವರೆದಿರುವಂತದ್ದು. ಸೊ ಇವಾಗ ಡಿಕೆ ಶಿವಕುಮಾರ್, ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಭೇಟಿ ಕೊಡ್ತಿದ್ದಾರೆ. ಚಲುವರಾಯಸ್ವಾಮಿ ಅವರು ಹೋಗ್ತಿದ್ದಾರೆ, ಬಿಕೆ ಹರಿಪ್ರಸಾದ್ ಅವರು ಹೋಗ್ತಿದ್ದಾರೆ. ಕೆಲವೊಂದಿಷ್ಟು ಚರ್ಚೆ, ಅದರ ಜೊತೆಗೆ ಈ ಇಡಿ ದಾಳಿಯ ವಿಚಾರವಾಗಿ ಕೂಡ ಮಾತುಕತೆ ಆಡಲಿದ್ದಾರೆ. ಶಿವರ್ ಹಿಂದೆ ಸಂಸ್ಥೆಗಳು ಹೊಸದಾಗೇನಿಲ್ಲ, ಮತ್ತೆ ಮತ್ತೆ ಇಡಿ ಐಟಿ ದಾಳಿ ಆಗ್ತಿದೆ ಅಂತ ಗಾಬರಿಯಾಗುವ ಅಗತ್ಯ ಏನಿಲ್ಲ. ಕಾನೂನು ಪ್ರಕಾರ ದಾಳಿ ಆಗ್ಲಿ, ಇದು ಸೇಡಿನ ರಾಜಕಾರಣ ಸೇಡಿನಿಂದ ಕೂಡಿದೆ. ಬೆಂಗಳೂರಿನಲ್ಲಿ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ವಹಿವಾಟು ಕಾನೂನುಬದ್ಧವಾಗಿದೆ, ಅವರು ಸಹಿತ ಯಾರು ಕೂಡ ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆ ಇವತ್ತು ಅವರ ಮನೆಗೆ ಭೇಟಿ ನೀಡಿದ್ದಾರೆ ಪ್ರಮುಖ ನಾಯಕರುಗಳು. ಸೊ ಹಾಗಾಗಿ ಒಂದು ಕಡೆ ಹಳೆಯ ಶಿಕ್ಷಣ ಸಂಸ್ಥೆಗಳು, ಹೊಸದಾಗಿ ಅವರೇನು ತೆಗೆದುಕೊಂಡಿರೋದಂಥದ್ದಲ್ಲ. ಸೊ ಹಾಗಾಗಿ ಯಾರು ಆತಂಕ ಪಡುವ ಅಗತ್ಯವಿಲ್ಲ ಅಂತ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಪದೇ ಪದೇ ರಿಪೀಟೆಡ್ಲಿ ಇಡಿ ಐಟಿ ರೈಡ್ ಮಾಡಿದೆ. ಇದು ರಾಜಕೀಯ ಪ್ರೇರಿತ ಅಂದರೆ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತೀವಿ. ಹೋಮ್ ಮಿನಿಸ್ಟ್ರು ಅವರು ಈಗ ತಂದೆ ಕಾಲದಿಂದಲೇ ಸಂಸ್ಥೆನ ಕಟ್ಕೊಂಡಿದ್ದಾರೆ. ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಬಿಜೆಪಿ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅವ್ರು ಮಾಡೋದು ಏನು ಎಲ್ಲಕ್ಕೂ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ ಇಡಿ ಸಂಸ್ಥೆಯವರು, ಐಡಿ ಸಂಸ್ಥೆಯವರು, ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಇವ್ರು ಯಾಕೆ ಡಿಪೆಂಡ್ ಮಾಡ್ಕೊಳಕ್ಕೆ ಇವ್ರಿಗೆ ಹೇಳ್ಬೇಕು.
ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ. ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರೆ ಅವ್ರು ಮಾತಾಡಿದ ತಕ್ಷಣ ಅದು ಜೈ ಜೈ ಅಂತಾರೆ. ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ. ಬೆಂಗಳೂರು ಬ್ರ್ಯಾಂಡ್ 10 ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು, ಕುಮಾರಸ್ವಾಮಿ ಏನು ಮಾಡ್ತಿದ್ರು, ಅವತ್ತು ಮಾಡಿದ್ರೆ ಈಗ ಯಾಕೆ ನೀರು ಹೊರ ಹಾಕ್ತಿತ್ತು. ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ. ಮಾತಾಡ್ತಾರೆ ಎಲ್ಲ ಇರಲ್ಲ, ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಯಾಕೆ ಅದನ್ನು ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ರೈಡ್ ಆಗಿರ್ತಕ್ಕಂಥ ಮತ್ತೊಂದು ಆಗ್ತಿದ್ರೆ ತೊಂದರೆ ಅಂತ ಅಂದಲೇ ಇನ್ನೇನಿಲ್ಲ. ಒಂದು ಸಮಸ್ಯೆ ಬಗ್ಗೆ ಪದೇ ಪದೇ ರಿಪೀಟೆಡ್ಲಿ CD ರೈಡ್ ಮಾಡಿದ್ರೆ ಇದು ರಾಜಕೀಯ ಪ್ರೇರಿತ ಅಂದರೆ ಬಹುಶಃ ಎಲ್ಲರೂ ಮಾತಾಡ್ತಕ್ಕಂಥದ್ದು. ಆದರೆ ಏನು ರೈಡ್ ಆದರೆ ಗಾಬರಿ ಆಗುವಂಥದ್ದು ಏನಿದೆ, ಕಾನೂನುಬದ್ಧವಾಗಿ ಏನಿದೆ ಅದನ್ನು ನೋಡ್ತೀವಿ. ಹೋಮ್ ಮಿನಿಸ್ಟ್ರು ಅವರು ಈಗ ತಂದೆ ಕಾಲದಿಂದಲೂ ಸಂಸ್ಥೆನ ಕಟ್ಕೊಂಡಿದ್ದಾರೆ. ಇನ್ನೂ ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಬಿಜೆಪಿ ಆರೋಪ ಮಾಡ್ತಿರೋದು ಬಿಜೆಪಿ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಅವ್ರು ಮಾಡೋದು ಏನು ಎಲ್ಲಕ್ಕೂ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಅಶೋಕನ್ನ ED ಸಂಸ್ಥೆಯವರು, ID ಸಂಸ್ಥೆಯವರು, ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ. ಚಲುವರಾಯಸ್ವಾಮಿ ಅವರು ನೀಡಿದಂತ ಹೇಳಿಕೆಯನ್ನ ಗಮನಿಸಿದ್ರೆ ಯಾರು ಆತಂಕ ಪಡುವ ಅಗತ್ಯ ಇಲ್ಲ. ಒಂದು ಕಡೆ ಅವರ ಶಿಕ್ಷಣ ಸಂಸ್ಥೆಗಳೆಲ್ಲ ಕೂಡ ಹಳೆಯ ಶಿಕ್ಷಣ ಸಂಸ್ಥೆಗಳು, ಪದೇ ಪದೇ ET ID ರೇಡ್ ಆಗ್ತಾನೆ ಇದೆ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಪರಮೇಶ್ವರ್ ಅವರು ಕೂಡ ಸಹಕಾರವನ್ನ ಕೊಡ್ತಾ ಇದ್ದಾರೆ. ED ದಾಳಿ, IT ದಾಳಿ ಯಾಕೆ ಆಗ್ತಿದೆ ಅಂತ ಗೊತ್ತಿಲ್ಲ. ಪದೇ ಪದೇ ಒಂದ್ರ ನಂತರ ಒಂದು ಮಾಡ್ಲಾಗ್ತಾ ಇದೆ. ಸೊ ಎಲ್ಲ ಒಂದ್ ಕಡೆ ರಾಜಕೀಯ ಪ್ರೇರಿತವಾಗಿರುವಂತದ್ದು ಇದು. ಮಾಡ್ಕೊಳ್ಳಿ, ಎಲ್ಲ ದಾಖಲೆಗಳು ಕೂಡ ಸರಿ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಕಾನೂನುಬದ್ಧವಾಗಿ. ಸೊ ಈಗಾಗಲೇ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ ಎನ್ನುವ ಮುಖಾಂತರವಾಗಿ ಬೆಂಗಳೂರಿನ ಪರಮೇಶ್ವರ್ ಅವರ ನಿವಾಸಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಒಂದ್ ರೀತಿಯಾಗಿ ಕುತೂಹಲವನ್ನ ಕೇಳಿಸ್ತಾ ಇದೆ. ಯಾಕಂದ್ರೆ ಈಗಾಗಲೇ ST ಸೋಮಶೇಖರ್ ಒಂದು ಹೆಜ್ಜೆ ಹೊರಗೆ ಇಟ್ಟಿದ್ರು ಬಿಜೆಪಿಯಿಂದ. ಅದಾದ ನಂತರವಾಗಿ ಪರಮೇಶ್ವರ್ ಅವರ ಮನೆಗೆ ತೆರಳುತ್ತಾ ಇರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೇಳಿಸ್ತಾ ಇರುವಂತದ್ದು.